ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಹೇಳಿದ ಕೆಲಸ ಏನಾಯ್ತು? ಇನ್ನು ಫೋಟೋ ಬಂದಿಲ್ಲ. ನೀನ್ ಕೆಲಸ ಮಾಡ್ತಿದ್ಯಾ ಮಾತಾಡ್ತಿದ್ಯಾ? ಮೇಡಮರೇ ಕಳಿಸ್ತೀನಿ ಮೇಡಮರೇ, ಇನ್ನು ಸ್ವಲ್ಪ ಹೊತ್ತು. ಬೇಗ ಬರ್ಬೇಕು, ಅರ್ಥ ಆಯ್ತಾ? ನೋಡಿ, ನೀವು ಕೊಟ್ಟಿರೋ ದುಡ್ಡಿಗೆ ನಾನು ಮೋಸ ಮಾಡೋದಿಲ್ಲ. ಕಳಿಸ್ತೀನಿ ಅಂತ ಹೇಳಿದೆ ತಾನೇ, ಕಳಿಸ್ತೀನಿ ಮೇಡಮರೇ. ಏನು ಮಾಡಲಿ ಈಗ, ಏನು ಮಾಡಲಿ? ನನ್ನ ಗಂಡ ಮಾಡಿದ ಎಡವಟ್ಟಿಗೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈ ವಿಜಯಾಂಬಿಕೆ ನನ್ನನ್ನು ಬಿಡಲ್ಲ. ಅಪ್ಪಿತಪ್ಪಿ 90,000 ಹಾಕಿದ್ನಲ್ಲ, ಅವ ಹಿಂಗೆ ಸರಿ ಫೋನ್ ಮಾಡಿಬಿಟ್ಟು ದುಡ್ಡರ ಇಸ್ಕೊಂಡ್ಲಾ. ಅಣ್ಣ, ನಿನ್ನೆ ಅಪ್ಪಿತಪ್ಪಿ 90,000 ನಿಮ್ಮ ಅಕೌಂಟಿಗೆ ಹಾಕಿಬಿಟ್ಟೆ. ಅದು ವಾಪಸ್ ಕಳ್ಸಕ್ಕಾಗತ್ತಾ? ಬಂದಿರೋ ದುಡ್ಡನ್ನ ವಾಪಸ್ ಕೊಡೋಕ್ಕೆ ನಾನೇನು ದಡ್ಡನ? ನೀನು ಹಾಕ್ಸಿದ ದುಡ್ಡು ಈಗಾಗಲೇ ನನ್ನ ಸಾಲ ತೀರ್ಸಾಗ ಹೋಯ್ತು. ನನ್ನ ಅಕೌಂಟೇ ಬ್ಲಾಕ್ ಮಾಡಿಸಿದ್ರು ನಿನಗೆ 1 ನಯ ಪೈಸೆ ಸಿಗಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಮಾಡಲಿ? ಆ ಭಾವ ನೋಡಿದ್ರೆ ಫೋಟೋ ಡಿಲೀಟ್ ಮಾಡಿಬಿಟ್ಟ. ಈಗ ಈ ಹಾಲ್ ಮಾರೋಳು ನನ್ನ ಡಿಲೀಟ್ ಮಾಡ್ಬಿಡ್ತಾಳೆ ಅಷ್ಟೇ. ಏನು ಮಾಡಲಿ? ಒಂದು ಕೆಲಸ ಮಾಡ್ತೀರಿ, ನಾನೇ ಆ ಪದ್ಮನಾಭ ಅನಂತ ಶಯನ ಯಾರೋ ಜೊತೆಗೆ ಮಾತಾಡ್ತಾ ಇರೋದನ್ನ ಒಂದು ಫೋಟೋ ತೆಗೆದು ಕಳಿಸ್ಬಿಡ್ತೀನಿ. ನಂಬಿಡ್ತಾಳ ವಿಜಯಾಂಬಿಕಾ? ಏನು ಮಾಡ್ಲಪ್ಪ ನಾನು? ಅಂತೂ ಕಾಫಿ ಕುಡಿದೇ ಇರೋ ಹಾಗೆ ಮಾಡಿಬಿಟ್ಲು. ಆದರೆ ಈಗ ಕೋಪನ ಹೇಗಿದ್ರಿಸ್ತೀಯ ಸಾವಿತ್ರಿ? ಹೇಗೆ ಆದರೂ ಸಿಕ್ಕಾಕೊಳ್ಳೇಬೇಕು. ಸಾವಿತ್ರಿ, ಏನಮ್ಮ ಇದೆಲ್ಲ? ಅದು ಯಜಮಾನ್ರೆ. ಸಾವಿತ್ರಿ, ಏನು ಮಾಡಿದೆ ನೀನು? ಬಂದಿರೋ ಗೆಸ್ಟ್ ಮುಂದೆ ಮಾವಂಗೆ ಅವಮಾನ ಮಾಡ್ತಿದ್ಯಲ್ಲ. ಇದರಿಂದ ಮಾವಂಗೆ ಎಂತ ಕೆಟ್ಟ ಹೆಸರು ಗೊತ್ತಾ? ಸಾವಿತ್ರಿ, ಏನಾಯ್ತು? ಯಾಕೆ ಹೀಗೆ ಮಾಡಿದೆ? ಅದು ಯಜಮಾನ್ರೆ, ಇವತ್ತು ಗ್ರಹಣ ಅಲ್ವರ? ಟಿವಿನಾಗೆ ಹೇಳ್ತಿದ್ರು ಗ್ರಹಣ ಮುಗಿಯೋವರೆಗೂ ಏನು ತಿನ್ನಬಾರ್ದು, ಹಂಗೆ ಒಂದು ವೇಳೆ ಏನಾದ್ರು ತಿಂದರೆ ಆರೋಗ್ಯ ಹೆಚ್ಚು ಕಮ್ಮಿ ಆಯ್ತದೆ ಅಂತ. ಅದಕ್ಕೆ ಹಿಂಗೆಲ್ಲ ಮಾಡಿಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಯಜಮಾನ್ರೆ. ಅಯ್ಯೋ ಹುಚ್ಚು ಹುಡುಗಿ, ಇವತ್ತು ಗ್ರಹಣನೇ, ಆದರೆ ಭಾರತದಲ್ಲಿ ಗೋಚರ ಆಗಲ್ಲ. ಈ ಗ್ರಹಣದಲ್ಲಿ ತಿನ್ನಬಾರ್ದು ಕುಡಿಬಾರ್ದು ಅನ್ನೋದು ಅವ್ರವ್ರ ನಂಬಿಕೆ. ಆ ನಂಬಿಕೆ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ಆದರೆ ನನ್ನ ಬಗ್ಗೆ ಕಾಳಜಿ ಇಟ್ಕೊಂಡು ಇಷ್ಟೆಲ್ಲ ಮಾಡಿದೆಯಲ್ಲ, ಸಂತೋಷ. ಮೂರ್ತಿಗಳೇ, ತಪ್ಪಾಗಿ ತಿಳ್ಕೊಬೇಡಿ ಪ್ಲೀಸ್. ಅಯ್ಯೋ, ಅದರಲ್ಲೇ ಇದೆ ಬಿಡಿ ಸರ್. ಗ್ರಹಣ ಟೈಮಲ್ಲಿ ನಮ್ಮನೇಲೂ ಏನು ತಿನ್ನಲ್ಲ ಹಾಗೂ ಕುಡಿಯಲ್ಲ. ಪಾಪ ಇವರು ತಪ್ಪಾಗಿ ತಿಳ್ಕೊಂಡು ಹಾಗೆ ಮಾಡಿದ್ದಾರೆ. ಆದರೂ ಅವ್ರ ಒಳ್ಳೆತನನ ಅಪ್ರಿಷಿಯೇಟ್ ಮಾಡಲೇಬೇಕು. ಒಂದು ಕೆಲಸ ಮಾಡಿ, ನಿಮ್ಮ ಕಾಫಿ ಹಾಗೇ ಇದೆ, ಅದನ್ನು ಕುಡೀರಿ. ಬೇಡ ಸರ್, ಇವ್ರ ನಂಬಿಕೆ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಕಾಫಿ ಬೇಡ ಸರ್, ನಾನು ಹೊಡ್ತೀನಿ ಸರ್. ಅಣ್ಣ, ನಾನು ಇವ್ರ ಜೊತೆ ಹೋಗಿ ಡಾಕ್ಯುಮೆಂಟ್ಸ್ನೆಲ್ಲ ಲಾಯರಿಗೆ ತೋರಿಸಿ ಚೆಕ್ ಮಾಡಿಸ್ತೀನಿ. ಕಾಫಿ ಕುಡಿದ ಕೂತ್ರೆ ಲೇಟ್ ಆಗಿಬಿಡುತ್ತೆ. ಸರಿನಪ್ಪ, ನೀವು ಹೋಗು. ಮದನ್, ಮಾವ, ಈ ಗ್ರಹಣದ ಬಗ್ಗೆ ನಿನಗೆ ನಂಬಿಕೆ ಹೇಗೋ? ಇಲ್ಲ ಮಾವ, ನಾನು ಅದನ್ನೆಲ್ಲ ನಂಬಲ್ಲ. ಅದು ಅಲ್ಲದೆ ಇವತ್ತೇನು ಗ್ರಹಣ ಅಲ್ವಲ್ಲ, ಧೂಳು ಹೇಳದ್ಲು ಅಂತ. ಒಂದು ಕೆಲಸ ಮಾಡು, ಕಾಫಿನ ಸಾವಿತ್ರಿ ತನ್ನ ಕೈಯಾರ ಮಾಡಿದ್ದಾಳೆ, ಅದನ್ನ ನೀನೇ ಕುಡಿ. ಹೆಂಡತಿ ಕೈ ಕಾಫಿ ಕುಡಿಯೋದಕ್ಕೂ ಪುಣ್ಯ ಮಾಡಿರ್ಬೇಕಣ. ಮಾವ ಬೇಡ ಮಾವ, ಕಾಫಿನ ನಿಮಗೆ ಅಂತ ಮಾಡಿದ್ದು. ಕರೆಕ್ಟು ಕಣ, ಅದು ನನಗೆ ಅಂತ ಮಾಡಿದ್ರೆ ನೀವು ಕುಡಿಬಾರ್ದ? ಹೇಗಿದ್ರು ಇವತ್ತು ಗ್ರಹಣ, ಅದು ಈ ದೇಶದಲ್ಲಿ ಕಾಣಿಸೋದಿಲ್ಲ, ನಿನಗೆ ನಂಬಿಕೆನೂ ಇಲ್ಲ. ಆಗಿದ್ಮೇಲೆ
ಸಾವಿತ್ರಿ ತನ್ನ ಕೈಯಾರ ಕಾಫಿ ಮಾಡಿದಾಳೆ, ನೀನು ಕುಡಿ. ಮಾವ ಪರವಾಗಿಲ್ಲ ಮಾವ, ಅದು ಕುಡಿಯಾ. ತುಂಬಾ ಚೆನ್ನಾಗಿ ಮಾಡಿದೆ ಅನ್ಸುತ್ತೆ, ಖುಷಿಯಾಗಿ ಕುಡಿತಾ ಇದ್ದಾನೆ. ಅರೆ ಪೂರ್ತಿ ಕುಡಿಯೋ, ನಾಚಿಕೆ ಬೇಡ. ಸಾವಿತ್ರಿ ಚೆನ್ನಾಗಿ ತಿತ್ತಿದ್ಯಾ ಕಣಮ್ಮ. ನೀನು ಇವನಿಗೆ ಹೆಂಡತಿ ಮಾತ್ರ ಅಲ್ಲಮ್ಮ, ಒಬ್ಳು ಹೆಡ್ ಮೇಡಮ್ ಅಂತ ತಿಳ್ಕೊ. ಚೆನ್ನಾಗಿ ತಿದ್ದಿ ಇವನ್ನ ಸರಿ ಮಾಡು, ಒಳ್ಳೇದಾಗಲಿ. ಅಯ್ಯೋ ಏನಾಯ್ತು? ತುಂಬಾ ಖಾರ. ಒಣಗಿತಾ ಇರಿ, ಹಾಲು ತರ್ತೇನೆ. ಸಕ್ಕರೆ ಹಾಕಿವ್ನಿ, ಹಾಲು ಕುಡಿ, ತಣ್ಣಗಾಯ್ತದೆ. ಮೆಲ್ಲ ಮೆಲ್ಲ. ಇವತ್ತು ಗ್ರಹಣ ಅಲ್ವರ? ಟಿವಿನಾಗೆ ಹೇಳ್ತಿದ್ರು ಗ್ರಹಣ ಮುಗಿಯೋವರೆಗೂ ಏನು ತಿನ್ಬಾರ್ದು, ಹಂಗ್ ಒಂದ್ ವೇಳೆ ಏನಾದ್ರು ತಿಂದ್ರೆ ಆರೋಗ್ಯ ಹೆಚ್ಚು ಕಮ್ಮಿ ಆಯ್ತದೆ ಅಂತ. ಹೇಯ್ ಮುಟ್ಬೇಡ ನನ್ನ. ಏನೋ ಒಂದೆರಡು ಸಲ ಮೌನ ಮುಂದೆ ಬಚಾವಾದೆ ಅಂತ ಖುಷಿ ಪಡ್ತಿದ್ಯಾ? ನೀನು ಅನ್ಕೋತಿರ್ಬೋದಲ್ವಾ, ಇನ್ನು ಮುಂದೆ ನನ್ನ ಜೊತೆ ಹೇಳೋ ಪ್ರತಿ ಹೆಜ್ಜೆಲೂ ನಿನ್ನ ಜೀವನ ಬೆಳಕಾಗಿರುತ್ತೆ ಅಂತ. ದಡ್ಡಿ, ಇನ್ನು ಮುಂದೆ ನೀನು ಇಡೋ ಪ್ರತಿ ಹೆಜ್ಜೆಲೂ ಮುಳ್ಳಿರುತ್ತೆ. ಏನೋ ಒಂದೆರಡು ಸಲ ನೀನು ತಪ್ಪಿಸ್ಕೋಬೋದು, ಆದರೆ ಒಂದಲ್ಲ ಒಂದು ಸಲ ತಗಾಡ್ಕೊತೀಯ. ಆ ಮುಳ್ಳು ನಿನ್ನ ಕಾಲನ್ನ ಚುಚ್ಚಿದಾಗ ರಕ್ತ ಹರಿಯುತ್ತೆ. ಆಮೇಲಿಂದ ನೀನು ಇಡೋ ಪ್ರತಿ ಹೆಜ್ಜೆಲೂ ಬರೀ ರಕ್ತದ ಗುರುತೇ ಇರುತ್ತೆ. ಹಾಗೆ ಮಾಡ್ಬಿಡ್ತೀನಿ. ನನ್ನ ಹತ್ರ ಇದೆಲ್ಲ ಬೇಡ.